ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ವೆಲ್ಕಮ್ ಟು ಸ್ವಯಂ ಕಲಿಕೆ ನೋಡಿ ಕಲಿ. ಯುಗಾದಿ ಹಬ್ಬ ಹತ್ರ ಬರ್ತಿದೆ. ಸೊ ಹಾಗಾಗಿ ಒಬ್ಬಟ್ಟು ಮಾಡಬೇಕು. ಬನ್ನಿ ಅದಕ್ಕೆ ಬೇಕಾಗಿರೋ ವಸ್ತು ನೋಡ್ಕೊಳ್ಳೋಣ. ಮೊದಲನೇದಾಗಿ 1 ಕಪ್ನಷ್ಟು ಮೈದಾ, 1/4 ಕಪ್ಗಿನ್ನ ಸ್ವಲ್ಪ ಚಿರೋಟಿ ರವೆ, ಅರಿಶಿನ 1/4 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಮಾಡಲಿಕ್ಕೆ ಎಣ್ಣೆ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಸ್ನೇಹಿತರೆ, ಒಂದು ಬೌಲ್ ತೆಗೆದುಕೋಬೇಕು. ಆ ಬೌಲ್ಗೆ ಈ ಎಲ್ಲ ಮಿಶ್ರಣನ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಮೈದಾ, ಆನಂತರ ಈ ಚಿರೋಟಿ ರವೆ, ಸ್ವಲ್ಪ ಅರಿಶಿನ, ಆನಂತರ ಈ ಉಪ್ಪು, ಇದೆಲ್ಲವನ್ನು ಹಾಕಿಬಿಟ್ಟು ಹಾಗೆ ಒಂದ್ಸತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳುಗೆ ಇರಲಿ, ಯಾಕಂದರೆ ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಆರಿದ ನಂತರ, ಅಂದರೆ ಬಿಗುತ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಸೊ ನಿಮಗೆ ನೋಡ್ಕೊಳ್ತಾ ನೀವು ಕಲಿಸ್ಕೋಬೇಕಾಗತ್ತೆ. ತುಂಬ ತೆಳುಗೂ ಕಲಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈಗ ನೀವು ನೋಡ್ತಾ ಇರ್ಬೋದು ಹೇಗಿದೆ ಕನ್ಸಿಸ್ಟೆನ್ಸಿ ಅಂತ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಏನು ನೋಡ್ತಿದ್ದೀರಾ ಅದು ತೆಳುಗಿದೆ, ಬಟ್ ಆದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ಲು ಗಟ್ಟಿಯಾಗುತ್ತೆ, ಅದು ಬಿಗುತ್ಕೊಳ್ಳುತ್ತೆ. ಈಗ ನಾನು 1-2 ಇಡಿಯಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ 1 ಇಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿದಿಸ್ಕೊಳ್ಳೋಣ. ಮಿದಿಸ್ಕೊಂಡಷ್ಟು ಎಣ್ಣೆ ಚೆನ್ನಾಗಿ ಕುಡಿಬೇಕು. ಚೆನ್ನಾಗಿ ಕುಡಿದ್ರೆ ನಿಮ್ಮ ಏನು ಒಬ್ಬಟ್ಟು ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ. ಈಗ ನೋಡಿ, ಕನಕ ಕಂಪ್ಲೀಟಾಗಿ ಎಣ್ಣೆ ಕುಡ್ಕೊಂಡ್ಬಿಟ್ಟಿದೆ. ಈಗ ಸ್ವಲ್ಪ ಇದ್ರ ಮೇಲ್ಗಡೆ ಎಣ್ಣೆ ಹಾಕಿಬಿಟ್ಟು ಹಾಗೆ ಇದನ್ನು 1-2 ಗಂಟೆಗಳ ಕಾಲ ಹಾಗೆ ನೆನಿಲಿಕ್ಕೆ ಬಿಟ್ಬಿಡೋಣ. ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಫ್ರಿಡ್ಜಲ್ಲಿ ಇಟ್ಟು ನೀವು ಮಾಡ್ತೀನಿ ಅಂದರೆ ಚೆನ್ನಾಗಿ ಬರೋದಿಲ್ಲ. ಆದಷ್ಟು 1-2 ಅವರ್ ನೆನಿಲಿ. ಇದು ಸೈಡ್ಗೆ ಎತ್ತಿಟ್ಬಿಡೋಣ. ನೋಡಿ, ಈ ರೀತಿ ತಟ್ಟಿಬಿಟ್ಟು ಇಟ್ಬಿಡೋಣ, ಸೊ ದಟ್ ಮೇಲ್ಗಡೆ ರೊಟ್ಟಿ ಥರ ಆಗೋದಿಲ್ಲ. ಈಗ ಬನ್ನಿ, ಒಳಗಡೆ ಸ್ಟಫಿಂಗ್ ಅಥವಾ ಹೂರ್ಣ ಅಂತ ಏನು ಹೇಳ್ತೀವಿ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಏನೇನು ವಸ್ತು ಬೇಕು ಅಂತ ನೋಡ್ಕೊಳ್ಳೋಣ. 1 ಕಪ್ನಷ್ಟು ತೊಗರಿಬೇಳೆ, ಅದೇ ಕಪ್ ಮೆಷರ್ಮೆಂಟಲ್ಲಿ 1 ಕಪ್ನಷ್ಟು ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೀನಿ. ಆನಂತರ ಏಲಕ್ಕಿ ಪುಡಿ 1/2 ಟೀ ಸ್ಪೂನಷ್ಟು, ಇಲ್ಲ 5-6 ಏಲಕ್ಕಿ ಪುಡಿ ತೆಗೆದುಕೊಳ್ಳಿ. ಬೆಲ್ಲ ಬಂದು 1.5 ಕಪ್ನಷ್ಟು. ಯಾವ ಕಪ್ಪಲ್ಲಿ ಮೆಷರ್ಮೆಂಟಲ್ಲಿ ತೆಗೆದುಕೊಂಡಿದ್ದೀನೋ ಅದೇ ಕಪ್ ಮೆಷರ್ಮೆಂಟಲ್ಲಿ 1.5 ಕಪ್ನಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಳ್ಳಿ. ಆ ಪಾತ್ರೆಗೆ 4 ಕಪ್ನಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ಸ್ನೇಹಿತರೆ, 1 ಕಪ್ ಇನ್ನೂ ಜಾಸ್ತಿ ಹಾಕ್ತೀನಿ ಅಂದರೂ ತೊಂದರೆ ಇಲ್ಲ, ಬಟ್ ಯಾವುದೇ ಕಾರಣಕ್ಕೂ ಕಡಿಮೆ ಮಾತ್ರ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ನೋಡಿ, ಈ ನೀರೇನಿದೆ ಇದು ಕಾಯಬೇಕು. ಕಾದ ನಂತರ ತೊಳೆದಿಟ್ಕೊಂಡಿರೋಂಥ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದೇ 1-2 ಹನಿಯಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಾಕೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ. ಅವಾಗವಾಗ ಕೈ ಬಿಡ್ದ ಹಾಗೆ ತಿರುಗಿಸ್ಕೊಳ್ತಾ ಇರಿ. ಒಂದು ಗಮನದಲ್ಲಿರಲಿ ಸ್ನೇಹಿತರೆ, ಇದ್ರ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಪ್ಲೇಟ್ ಮುಚ್ಚಬೇಡಿ. ಪ್ಲೇಟ್ ಮುಚ್ಚಿದ್ರೆ ಏನಾಗುತ್ತೆ ಅಂದರೆ ಉಕ್ಕು ಬಂದು ಚೆಲ್ಲೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಏನು ಈ ಬೇಳೆ ಏನಿದೆ ಅದು ಒಂದು ಚೂರು ದಿಂಡಿರಬಾರ್ದು, ಆ ರೀತಿ ಚೆನ್ನಾಗಿ ಬೇಯ್ಕೊಂಡಿರಬೇಕು. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ಒಂದೇ ಇಲ್ಲಿ ನಿಮಗೆ ಪ್ರೆಸ್ ಮಾಡಿ ತೋರಿಸ್ತೀನಿ. ನೋಡಿ, ಇದನ್ನು ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗಬೇಕು. ಸೊ ಇದು ಬೇಳೆ ಚೆನ್ನಾಗಿ ಬೆಂದಿದೆ ಅಂಥೇಳಿ. ಒಂದು ವಿಷಯದ ಗಮನದಲ್ಲಿರಲಿ, ಯಾವುದೇ ಕಾರಣಕ್ಕೂ ಬೇಳೆ ಒಡಿಬಾರ್ದು. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಜಾಲರಿನಲ್ಲಿ ಈ ರೀತಿ ಶೋಧಿಸ್ಕೊಂಡ್ಬಿಡ್ತೀನಿ. ಬೇಳೆ ಮಾತ್ರ ಬೇಕು ನಮಗೆ. ಕೆಳಗಡೆ ಕಟ್ಟೇನಿದೆ ಅದು ಒಬ್ಬಟ್ಟು ಸಾರು ಮಾಡಲಿಕ್ಕೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ರೀತಿ ನೀಟಾಗಿ ಶೋಧಿಸಿ ಇಟ್ಕೊಂಬಿಡಿ. ಈಗ ಬನ್ನಿ, ಬೆಲ್ಲನ ಕರಗಿಸ್ಕೊಳ್ಳೋಣ. ಒಂದು ಕಡಾಯಿ ಅಥವಾ ಯಾವುದಾದ್ರೂ ಬಾಣಲೆ ತೆಗೆದುಕೊಂಡು ಬೆಲ್ಲನ ಹಾಕ್ಕೊಳ್ಳಿ. ಅದಕ್ಕೆ 1/4 ಕಪ್ಗಿನ್ನ ಕಡಿಮೆಯಷ್ಟು ಸ್ವಲ್ಪ ನೀರಿನ ಪ್ರಮಾಣ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಮಾತ್ರ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೆಲ್ಲ ಚೆನ್ನಾಗಿ ಕರಗಬೇಕು. ಈಗ ಬೆಲ್ಲ ಕರಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ನಾನು ಬೇಳೆ ಮತ್ತು ಈ ತೆಂಗಿನಕಾಯಿ ತುರಿ ಏನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಇಲ್ಲಿ ಬೆಲ್ಲ ಫುಲ್ ಕ್ಲೀನ್ಡ್ ಬೆಲ್ಲ ತೆಗೆದುಕೊಂಡಿದ್ದೀನಿ, ಹಾಗಾಗಿ ನಾನು ಶೋಧಿಸಿಲ್ಲ. ಆನಂತರ ಇಲ್ಲಿ ಏಲಕ್ಕಿ ಪೌಡರ್ ಇದೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದ್ರ ಟೈಮಿಂಗ್ಸ್ ಅಂತ ಏನಿಲ್ಲ ಸ್ನೇಹಿತರೆ, ನೀವು ಎಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀರೋ ಕುದಿಸಿ ಅಷ್ಟು ಒಳ್ಳೆಯದು, ಅಷ್ಟು ಚೆನ್ನಾಗಿ ಕೆಡೋದಿಲ್ಲ. ನೀವು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಮೇಡಮ್ ಅಂತ ಕೇಳೋದಾದರೆ, ನೀರಿನ ಅಂಶ 1/4 ಗ್ಲಾಸ್ಗಿನ್ನ ಕಡಿಮೆ ಇದೆ ಅನ್ನೋವರೆಗೂ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನೀವು ಚೆನ್ನಾಗಿ ಬೇಯಿಸಲಿಲ್ಲ ಅಂತ ಅಂದರೆ ತೆಂಗಿನಕಾಯಿ ಮತ್ತು ಬೇಳೆ ಹಾಕಿರೋದ್ರಿಂದ ಬೇಗ ಒಬ್ಬಟ್ಟು ಅಳಿಸೋಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನೀರಿನ ಪ್ರಮಾಣ ಕಂಪ್ಲೀಟಾಗಿ ಹಿಂಗಿದೆ. ಸೊ ನೋಡ್ತಿದ್ದೀರಲ್ಲ, ಇಷ್ಟಾದರೆ ಸಾಕು ಸ್ನೇಹಿತರೆ. ಈಗ ಇಮಿಡಿಯೇಟು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಇದು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ತೀರಮಾನ ತಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಮಗೆ ಮುಟ್ಟಿದ್ರೆ ಬೆಚ್ಚಗಿದೆ ಅನ್ನಬೇಕು, ಆ ರೀತಿ ಅಷ್ಟು ತಣ್ಣಗಾದರೆ ಸಾಕು. ಆನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ಈಗ ನೋಡಿ, ಈಗ ಆಗಿದೆ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತೀನಿ. ನೆನಪಿನಲ್ಲಿರಲಿ, ತೆಗೆದಿಟ್ಕೊಳ್ಳೋ ಬೌಲು ಯಾವಾಗಲೂ ಡ್ರೈ ಆಗಿರಬೇಕು, ತೇವಾಂಶ ಇರಬಾರ್ದು.
ಈ ರೀತಿ ಎಲ್ಲವನ್ನು ತೆಗೆದು ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ನೆಂದಿದೆ, ಬನಿ ಬಂದಿದೆ ಚೆನ್ನಾಗಿದು. ಸೊ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ಕನಕನ ತೆಗೆದುಕೊಳ್ತೀನಿ. ಯೂಶ್ವಲಿ ಏನಾಗುತ್ತೆ ಅಂದರೆ ಹೂರ್ಣಕ್ಕಿಂತ ಕನಕ ಸ್ವಲ್ಪ ಜಾಸ್ತಿ ತೊಗೋಬೇಕು. ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೋಡಿ ಈ ರೀತಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು, ಅಥವಾ ನೀವು ಹೋಳಿಗೆ ಮಣೆ ಮೇಲಾದರೂ ಮಾಡ್ಕೋಬೋದು, ಅಥವಾ ಪೇಪರ್ ಎಣ್ಣೆ ಪೇಪರ್ ಬರುತ್ತೆ ನೋಡಿ ಮೇಲ್ಗಡೆ ಕವರು, ಅದರಲ್ಲಿ ಮಾಡ್ಕೋಬೋದು, ಅಥವಾ ಈವನ್ ನೀವು ಬಾಳೆ ಎಲೆಯ ಮೇಲೂ ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿ ಕೈ ಮೇಲೆ ಲಟ್ಟಿಸ್ಕೊಂಡು ಈಗ ಹೂರ್ಣ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾ ಏನಿದೆ ಅದನ್ನು ಈ ರೀತಿ ತೆಗೆದು ಹಾಕ್ಕೊಳ್ತೀನಿ. ಸೊ ಇದೇನಿದೆ ಇದು ಕಂಪ್ಲೀಟಾಗಿ ಎಕ್ಸ್ಟ್ರಾ. ಈಗ ನಾನು ತಟ್ಟಕ್ಕೆ ತೋರಿಸ್ತೀನಿ. ಈವನ್ ನೀವು ತಟ್ಟಲಿಕ್ಕೆ ಇಷ್ಟ ಇಲ್ಲ ಅಂದರೆ ಲಟ್ಟಿಸ್ಕೋಬೋದು. ನಾನು ನಿಮಗೆ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ. ನೋಡಿ ಈ 4 ಬೆರಳಿನ ಸಹಾಯದಿಂದ ಈ ರೀತಿ ನೀಟಾಗಿ ತಟ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾನು ಪಕ್ಕದಲ್ಲಿ ಹೆಂಚನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಟೀ ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಣ್ಣೆ ಸ್ಪ್ರೆಡ್ ಆಗಲಿ. ಹಂಚು ಕೂಡ ಕಾದಿದೆ. ಈಗ ನೋಡಿ ಈ ರೀತಿ ನಿಧಾನಕ್ಕೆ ಈ ರೀತಿ ತೆಗೆದುಕೊಂಡು ನೀಟಾಗೆ ಹಾಕ್ಕೊಳ್ತೀನಿ. ಸೊ ಎಷ್ಟು ನಿಧಾನಕ್ಕೆ ಹಾಕ್ಕೋಬೇಕು ಅಂದರೆ ಇಲ್ಲಾಂದರೆ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇದು ಒಂದು ಸೈಡ್ ಕಂಪ್ಲೀಟಾಗಿ ಬೇಯೋ ತನಕ ಒಂಚೂರು ಟಚ್ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಈಗ ನೋಡಿ ಒಂದು ಸೈಡ್ ಆಗಿದೆ. ಈಗ ನಾನು ನೆಕ್ಸ್ಟ್ ಸೈಡು ಹಾಕ್ಕೊಳ್ತಾ ಇದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸೈಡ್ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದ್ರ ಮೇಲ್ಗಡೆ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಕೂಡ ಇರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಈಗಾಗಿದೆ, ಇದನ್ನು ಎತ್ತಿಟ್ಕೊಳ್ತೀನಿ. ಇನ್ನೊಂದು ಒಬ್ಬಟ್ಟು ಮಾಡಿ ತೋರಿಸ್ತೀನಿ, ಬಾಳೆ ಎಲೆಯಲ್ಲಿ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಬೇಕಷ್ಟು ಹೂರ್ಣನ ತೆಗೆದುಕೊಂಡು ಉಂಡೆ ಮಾಡ್ಕೊಳ್ಳಿ. ನೀಟಾಗೆ ಕೈಯಿನ ಸಹಾಯದಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇದರ ಮಧ್ಯದಲ್ಲಿ ಹೂರ್ಣನ ಇಟ್ಕೊಳ್ಳೋಣ. ಈಗ ನೋಡಿ ಇದನ್ನು ಎಕ್ಸ್ಟ್ರಾ ಎಷ್ಟಿದೆ ಸುತ್ತಲೂ ಕವರ್ ಮಾಡಿಬಿಟ್ಟು ಆ ಎಕ್ಸ್ಟ್ರಾ ತೆಗೆದುಬಿಡೋಣ. ನಿಮಗೆ ಒಂದಿಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಇಲ್ಲಿ ಸ್ವಲ್ಪ ಕಿತ್ತೋಗಿದೆ, ನಾನೇ ಕಿತ್ತೋಗಿ ತೋರಿಸ್ತೀನಿ ತೆಗೆದುಬಿಟ್ಟು ಸ್ವಲ್ಪ. ಈಗ ಇಟ್ಟು ನಿಮಗೆ ಅಂದರೆ ಒಳಗಡೆ ಹಾಕಿರುವಂತಹ ಇದು ಕಾಣ್ತಿದೆ. ಈಗ ಏನು ಮಾಡ್ಬೋದು ಅಂದರೆ ಈ ರೀತಿ ಸೈಡಲ್ಲಿ ಇರುವಂಥದ್ದನ್ನ ತೆಗೆದುಕೊಂಡು ಈ ರೀತಿ ಕ್ಲೋಸ್ ಮಾಡ್ಬೋದು. ಇಲ್ಲ ಮೇಡಮ್ ಆಗ್ತಿಲ್ಲ ಆದ್ರೂ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ತೆಗೆದುಕೊಂಡು ಪ್ಯಾಚ್ ಥರ ಮಾಡಬಹುದು. ಈಗ ನೋಡಿ ಗೊತ್ತಾಯ್ತಲ್ಲ, ಈಗ ಏನೂ ಕಾಣಿಸ್ತಾ ಇಲ್ಲ. ಈಗ ನೀಟಾಗಿ 1-2 ಸತಿ ಈ ರೀತಿ ಅಂದ್ಬಿಟ್ಟು ನೀಟಾಗಿ ಇದನ್ನು ತಟ್ಕೊಳ್ಳೋಣ ಕೈಯಿನ ಸಹಾಯದಿಂದ, ಬೆರಳುಗಳ ಸಹಾಯದಿಂದ. ಬಾಳೆ ಎಲೆಯಲ್ಲಿ ತಟ್ಟೋದಾದರೆ ಅಗಲ ಬಂದು ನಿಮ್ಮ ಬಾಳೆ ಎಲೆ ಎಷ್ಟು ಅಗಲ ಇದೆ ಅಷ್ಟಗ್ಲಕ್ಕೂ ಕೂಡ ತಟ್ಕೋಬೋದು. ಈಗ ನೋಡಿ ಡೈರೆಕ್ಟಾಗಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಹಂಚು ಕಾದಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇಮಿಡಿಯೇಟು ಈ ಬಾಳೆ ಎಲೆನ ಡೈರೆಕ್ಟಾಗಿ ಆ ತವಾ ಮೇಲೆ ಹಾಕ್ಬಿಡಿ. ಈಗ ನಿಧಾನಕ್ಕೆ ನೋಡಿ ಈ ರೀತಿ ನಿಧಾನಕ್ಕೆ ಈ ರೀತಿ ಓಪನ್ ಮಾಡಿಕೊಂಡ್ರೆ ಆಯಿತು. ಇದು ಅಷ್ಟೇ, ಒಂದು ಸೈಡ್ ಆಗೋ ತನಕ ವೆಯ್ಟ್ ಮಾಡಿ. ಒಂದು ಸೈಡ್ ಆದ ನಂತರ ನೀವು ತೆಕ್ಕೋಬೋದು. ಈಗ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆನಂತರ ಸ್ವಲ್ಪ ಬೇಕಾದಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ಈಗ ಆಗಿದೆ, ನಾನೀಗ ಸರ್ವ್ ಮಾಡ್ಕೊಳ್ತೀನಿ. ಸ್ನೇಹಿತರೆ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ತುಪ್ಪದ ಜೊತೆ ಇಲ್ಲ ಅಂತಂದರೆ ಕಾಯಾಲ್ ಜೊತೆ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟು ಕಾಯಾಲ್ ರೆಸಿಪಿ ಎಲ್ಲ ನಾನು ತೋರಿಸ್ತೀನಿ. ಆಮೇಲೆ ಇದ್ರ ಜೊತೆ ಸಾರು ಕೂಡ ನೆಕ್ಸ್ಟ್ ರೆಸಿಪಿನಲ್ಲಿ ತೋರಿಸ್ತೀನಿ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಜೊತೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. Bye bye. Thanks for watching.